ಹೆಲೋ ಫ್ರೆಂಡ್ಸ್ ಸ್ಟೂಡೆಂಟ್ ಲೈಫ್ ನಮ್ಮ ಜೀವನದ ಅತಿ ಮುಖ್ಯವಾದ ಭಾಗ. ನಮ್ಮ ಈ ಸ್ಟೂಡೆಂಟ್ ಲೈಫ್ ನಮ್ಮ ಇಡೀ ಲೈಫನ್ನೇ ಡಿಸೈಡ್ ಮಾಡ್ತದೆ. ನಾವು ನಮ್ಮ ಫ್ಯೂಚರಲ್ಲಿ ಭವಿಷ್ಯದಲ್ಲಿ ಏನು ಮಾಡ್ತೀವಿ, ನಮ್ಮ ಗುಣಗಳು ಹೇಗಿರ್ತದೆ, ನಮ್ಮ ವರ್ತನೆಗಳು ಯಾವ ರೀತಿ ಇರ್ತದೆ ಅನ್ನೋದನ್ನು ಕೂಡ ಈ ಸ್ಟೂಡೆಂಟ್ ಲೈಫ್ ಡಿಸೈಡ್ ಮಾಡ್ತದೆ. ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ತಾನು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಮತ್ತು ಸ್ಕೂಲು ಕಾಲೇಜಲ್ಲಿ ಟೀಚರ್ಸ್ಗಳು ಮತ್ತು ಅವರ ಕ್ಲಾಸ್ಮೇಟ್ಸ್ಗಳು ಅವರನ್ನು ತುಂಬ ರೆಸ್ಪೆಕ್ಟ್ ಕೊಡಬೇಕು ಅಂತ ಇರ್ತಾರೆ. ಆದರೆ ಸುಮಾರು 99% ಜನ ವಿದ್ಯಾರ್ಥಿಗಳು ಗೊತ್ತಿಲ್ಲದೇನೋ ಈ ರೀತಿಯ ತಪ್ಪುಗಳನ್ನು ಮಾಡ್ತಾರೆ. ಆದರೆ ಅವರು ಈ ತಪ್ಪುಗಳನ್ನು ಮಾಡಬಾರ್ದು. ಯಾಕಂದರೆ ಈ ತಪ್ಪುಗಳ ಮುಂದೆ ನಮ್ಮ ಪರ್ಮನೆಂಟ್ ಅಭ್ಯಾಸ ಆಗಿಬಿಡ್ತದೆ. ಆಮೇಲೆ ನೀವು ಈ ಹ್ಯಾಬಿಟ್ಸ್ಗಳನ್ನು ನೀವು ಸುಧಾರಣೆ ಮಾಡ್ಕೊಳ್ಬೇಕು ಅಂದರೂ ಕೂಡ ಅದು ನಿಮ್ಮ ಕೈಲಿ ಆಗೋದಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆ 4 ತಪ್ಪುಗಳ ಬಗ್ಗೆ ಹೇಳ್ತೀನಿ. ಈ 4 ತಪ್ಪುಗಳನ್ನು ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಗಳು ಮಾಡ್ತಾರೆ. ನಾನು ಆ ತಪ್ಪುಗಳ ಜೊತೆಗೆ ಆ ತಪ್ಪುಗಳನ್ನು ಹೇಗೆ ಸುಧಾರಣೆ ಮಾಡ್ಕೊಳ್ಬಹುದು ಅಂತ ಕೂಡ ಹೇಳ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ಪೂರ್ತಿ ನೋಡಿ. ನಾನು ಈಗ ಹೇಳುವಂಥ ತಪ್ಪುಗಳಲ್ಲಿ ಯಾವುದಾದ್ರೂ ಒಂದು ತಪ್ಪು ನೀವು ಮಾಡೇ ಇರ್ತೀರಾ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಿಸ್ಟೇಕ್ ನಂಬರ್ 1, ಪ್ರೊಕ್ರಾಸ್ಟಿನೇಷನ್ ಅಂದರೆ ಯಾವುದೇ ಕೆಲಸವನ್ನು ಮುಂದೂಡ್ತಾ ಇರೋದು, ಇಲ್ಲ ಆ ಕೆಲಸನ ಮಾಡದೇ ಇರೋದು, ನಿರ್ಲಕ್ಷ್ಯ ಮಾಡೋದು. ಈ ತಪ್ಪನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಮಾಡ್ತಾರೆ. ಸ್ಟೂಡೆಂಟ್ಗಳ ಒಂದು ಫೇಮಸ್ ಲೈನ್ ಇದೆ, ಮತ್ತು ಈ ಲೈನ್ ಮೋಸ್ಟ್ ಕಾಮನ್ ಕೂಡ ಹೌದು. ಆ ಲೈನ್ ಯಾವುದಂದ್ರೆ, ನಾಳೆಯಿಂದ ಓದ್ತೀನಿ. ಈ ಲೈನೇ ನಿಮ್ಮ ಸ್ವಭಾವವನ್ನು ತಿಳಿಸ್ಕೊಡ್ತದೆ. ನೀವು ಪ್ರೊಕ್ರಾಸ್ಟಿನೇಟ್ ಮಾಡ್ತಿರೋ ಇಲ್ವೋ ಅಂತ. ಅಂದರೆ ನೀವು ನಿಮ್ಮ ಕೆಲಸನ, ಸ್ಟಡಿನ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ, ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ. ಇವತ್ತಲ್ಲ ನಾಳೆಯಿಂದ ಓದ್ತೇನೆ, ಕೆಲಸನ, ಸ್ಟಡಿನ ನಿರ್ಲಕ್ಷ್ಯ ಮಾಡೋದು ನಿಮಗೆ ಮುಂದೆ ತುಂಬ ಪ್ರಾಬ್ಲಮ್ ಆಗ್ಬೋದು. ಯಾಕಂದರೆ ನೀವು ನಿಮ್ಮ ಕೆಲಸನ ಹೀಗೆ ನಿರ್ಲಕ್ಷ್ಯ ಮಾಡ್ತಿದ್ರೆ, ಮುಂದೂಡ್ತಾ ಇದ್ದರೆ ನೀವು ಆ ಕೆಲಸನ ಯಾವತ್ತೂ ಮಾಡೋದಿಲ್ಲ. ನೀವು ಹೇಳ್ತಿರಲ್ಲ, ನಾನು ನಾಳೆಯಿಂದ ಓದ್ತೇನೆ ಅಂತ. ಈ ನಾಳೆ ಯಾವತ್ತೂ ಬರೋದಿಲ್ಲ. ನಾವು ಸಾಕಷ್ಟು ಭರವಸೆಗಳನ್ನು ಮಾಡ್ಕೊಳ್ತೇವೆ. ನಾನು ಇವತ್ತು ತುಂಬ ಚಲೋ ಮಾಡಿ ಓದ್ತೀನಿ. ಆದರೆ ಓದೋ ಟೈಮ್ ಬಂದಾಗ ನಾವು ಈ ರೀತಿ ವಿಚಾರ ಮಾಡ್ತೀವಿ, ಈಗ ಸಾಕಷ್ಟು ಟೈಮ್ ಇದೆ, ಎಕ್ಸಾಮ್ಸ್ಗೆ ಆರಾಮಾಗಿ ಓದ್ಕೊಳ್ಬೋದು, ಈಗ ಸ್ವಲ್ಪ ಹೊತ್ತು ಮೊಬೈಲ್ ಯೂಸ್ ಮಾಡ್ತೇನೆ. ಹೀಗೆ ಹೇಳಿ ಕೂತವರು ಮೊಬೈಲ್ ಯೂಸ್ ಮಾಡ್ತಾ ಮಾಡ್ತಾ 1 ತಾಸು ಆಗಿರ್ತದೆ. ಆ ಸ್ವಲ್ಪ ಹೊತ್ತು 1 ತಾಸು ಆಗಿದ್ದು ನಿಮಗೆ ಗೊತ್ತೇ ಆಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ಇಂಪಾರ್ಟೆಂಟ್ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತೀವಿ. ಫ್ರೆಂಡ್ಸ್, ನಾನು ನಿಮಗೆ ಪ್ರತಿದಿನ ಸಣ್ಣ ಕಟ್ಟಿಗೆನ ತುಂಡು ಮಾಡಲಿಕ್ಕೆ ಕೊಟ್ಟರೆ ನೀವು ಅದನ್ನು ಆರಾಮಾಗಿ ತುಂಡು ಮಾಡ್ತೀರಾ. ಅದೇ ನಾನು ನಿಮಗೆ ಸಾಕಷ್ಟು ಕಟ್ಟಿಗೆನ ಒಂದೇ ಸಲ ಕೊಟ್ಟು ತುಂಡು ಮಾಡಿ ಕೊಡು ಅಂದರೆ ನಿಮ್ಮ ಹತ್ರ ತುಂಡು ಮಾಡಿ ಕೊಡಲಿಕ್ಕೆ ಆಗೋದಿಲ್ಲ. ಇದೇ ರೀತಿ ಎಕ್ಸಾಮ್ನಲ್ಲೂ ಕೂಡ ಆಗ್ತದೆ. ಡೈಲಿ ನೀವು ಸ್ವಲ್ಪ ಓದಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ಟೆನ್ಷನ್ ಆಗೋದಿಲ್ಲ. ಯಾಕಂದರೆ ನೀವು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿರ್ತೀರ. ಅದೇ ನೀವು ಎಕ್ಸಾಮ್ನ ಒಂದು ದಿನ ಮೊದಲು ಓದ್ಲಿಕ್ಕೆ ಕುಳಿತರೆ ಆ ಸಿಲೆಬಸ್ಸನ್ನು ನೋಡಿ ನಿಮಗೆ ಟೆನ್ಷನ್ ಆಗ್ತದೆ, ಮತ್ತು ನಿಮ್ಗೆ ಏನು ಓದಬೇಕು ಅಂತಲೇ ಗೊತ್ತಾಗೋದಿಲ್ಲ. ಆದ್ದರಿಂದ ಆದಷ್ಟು ಬೇಗ ಈ ತಪ್ಪುಗಳನ್ನು ನೀವು ಸುಧಾರಣೆ ಮಾಡ್ಕೊಳ್ಳಿ. ಡೈಲಿ ಪ್ರಾಪರ್ ಸ್ಟಡಿ ಮಾಡಿ, ಸ್ವಲ್ಪ ಆದರೂ ಸರಿ ಬಟ್ ಸ್ಟಡಿ ಮಾಡಿ. ನಾಳೆ ಮಾಡ್ತೀನಿ ಅಂತ ಇರಬೇಡಿ. ಬಿ ರೆಗ್ಯುಲರ್ ಆಗಿ ಇರಿ. ಇದಿತ್ತು ನಮ್ಮ ಮೊದಲನೇ ಮಿಸ್ಟೇಕ್. ಈಗ ನೋಡೋಣ ಮಿಸ್ಟೇಕ್ ನಂಬರ್ 2ನ. ಮಿಸ್ಟೇಕ್ ನಂಬರ್ 2, ಡು ನಾಟ್ ರನ್ ಓನ್ಲಿ ಬಿಹೈಂಡ್ ಮಾರ್ಕ್ಸ್. ಅಂದರೆ ಕೇವಲ ಮಾರ್ಕ್ಸ್ನ ಹಿಂದೆ ಹೋಗಬೇಡಿ. ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ಕೇವಲ 2 ದಾರಿ ಇರ್ತದೆ. ಒಂದು ಬಾಯ್ಪಾಟ್ ಮಾಡೋದು, ಮತ್ತೊಂದು ಸಿಲೆಬಸ್ಸನ್ನು, ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕೂತ್ಕೊಳ್ಳೋದು. ಒಂದು ವೇಳೆ ನೀವು ಬಾಯ್ಪಾಟ್ ಹಾಕಿ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದರೂ ಕೂಡ ಆ ಮಾರ್ಕ್ಸ್ ಯಾವುದೇ ಲೆಕ್ಕಕ್ಕೆ ಬರೋದಿಲ್ಲ. ನೀವು ಕೇವಲ ಬಾಯ್ಪಾಟ್ ಮಾಡಿ ಎಕ್ಸಾಮನ್ನು ಬರೆದು ಬಂದರೆ ನೀವು ಏನು ದೊಡ್ಡ ಸಾಧನೆ ಮಾಡ್ದಂಗೆ ಆಗಲಿಲ್ಲ. ನೀವು ಜಸ್ಟ್ ಕಾಪಿ ಪೇಸ್ಟ್ ಕೆಲಸನ ಮಾಡ್ದಂಗೆ ಆಗ್ತದೆ. ಸಾಕಷ್ಟು ಜನ ಕೇವಲ ಬಾಯ್ಪಾಠ ಮಾಡಿ ಎಕ್ಸಾಮನ್ನು ಬರೆದು ಬರ್ತಾರೆ, ಆದರೆ ಅವ್ರ ಲೈಫಲ್ಲಿ ಮಾತ್ರ ಏನೂ ಮಾಡೋದಿಲ್ಲ. ಇವರು ತಮ್ಮ ಸ್ಕಿಲ್ಸ್ನ ಬಗ್ಗೆ, ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಕೇವಲ ಮಾರ್ಕ್ಸ್ನ ಹಿಂದೆ ಯೋಚನೆ ಮಾಡ್ತಾ ಇರ್ತಾರೆ, ತನಗೆ ಮಾರ್ಕ್ಸ್ ಹೆಚ್ಚು ಹೇಗೆ ಬರ್ತದೆ ಅನ್ನೋದು. ಆದರೆ ಸಾಕಷ್ಟು ಜನ ಕಡಿಮೆ ಮಾರ್ಕ್ಸ್ ತೆಗೆದಿರ್ತಾರೆ, ಆದರೆ ಅವರು ತಮ್ಮ ಸ್ಕಿಲ್ಸ್ ಮತ್ತು ಸೆಲ್ಫ್ ಇಂಪ್ರೂವ್ಮೆಂಟ್ನ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಟ್ಟಿದ್ರು, ಮತ್ತು ಇವತ್ತು ಅವರೆಲ್ಲ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ. ದೊಡ್ಡ ಕಂಪ್ನಿಯ ಮಾಲೀಕರಾಗಿದ್ದಾರೆ, ತಮ್ಮದೇ ಆದ ಓನ್ ಬಿಸ್ನೆಸ್ಸನ್ನು ನಡೆಸ್ತಿದ್ದಾರೆ. ಮಾರ್ಕ್ಸ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನೇ ಮಹತ್ವ ಕೊಡಬೇಕು. ಅದಕ್ಕಿಂತ ಹೆಚ್ಚು ಆಗಬಾರ್ದು, ಅದಕ್ಕಿಂತ ಕಡಿಮೆನೂ ಆಗಬಾರ್ದು. ಹೀಗಾಗಿ ನಾಲೆಜನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿ. ನೀವು ಓದಲಿಕ್ಕೆ ಕೂತ್ರೆ ಅನಿಸ್ಬೇಕು ಯಾವುದೋ ಒಂದು ಗೇಮ್ ಆಡ್ತಾ ಇದ್ದೀನಿ ಅಂತ. ಮನಸ್ಸಿಗೆ ಖುಷಿನೂ ಆಗ್ತದೆ, ಜೊತೆಗೆ ನಿಮ್ಮ ಬುದ್ಧಿನೂ ಹೆಚ್ಚಾಗ್ತದೆ. ಆಮೇಲೆ ನೋಡಿ ನಿಮಗೆ ಎಷ್ಟು ಖುಷಿ ಫೀಲ್ ಆಗ್ತದೆ. ಆಮೇಲೆ ಎಲ್ಲನೂ ಕೂಡ ಕ್ರಮೇಣವಾಗಿ ಚೇಂಜ್ ಆಗ್ತದೆ. ಮತ್ತೆ ನೆನಪಿರಲಿ, ಓದ್ಲಿಕ್ಕೆ ಕೂತ್ರೆ ಇವತ್ತು ನನಗೇನು ಹೊಸದು ಕಲೀಲಿಕ್ಕೆ ಸಿಗ್ತಾ ಇದೆಯಾ ಅಂತ ನೋಡಿ. ಆಗ ನಿಮಗೆ ಮಾರ್ಕ್ಸ್ ಆಟೋಮೆಟಿಕ್ಲಿ ನಿಮಗೆ ಹೆಚ್ಚು ಬರ್ತದೆ, ಮತ್ತು ನೀವು ನಿಮ್ಮ ಲೈಫಲ್ಲೂ ಕೂಡ ಮುಂದೆ ಬರ್ತೀರಾ. ಮಿಸ್ಟೇಕ್ ನಂಬರ್ 3, ಬೀಯಿಂಗ್ ಇನ್ ಬ್ಯಾಡ್ ಕಂಪನಿ ಆಫ್ ಫ್ರೆಂಡ್ಸ್. ನೀವು ಈ ಲೈನನ್ನು ಕೇಳಿರ್ತೀರಾ, ಶೋ ಮಿ ಯುವರ್ ಫ್ರೆಂಡ್ಸ್ ಆ್ಯಂಡ್ ಐ ವಿಲ್ ಟೆಲ್ ಯುವರ್ ಫ್ಯೂಚರ್. ಈ ಲೈನ್ ತುಂಬಾ ಸರಿ ಇದೆ. ನಿಮ್ಮ ಜೊತೆಲಿರೋರು ತುಂಬಾ ನೆಗೆಟಿವ್ ಇದ್ದಾರೆ ಅಂದರೆ
ನಿಮಗೂ ಕೂಡ ಆ ನೆಗೆಟಿವಿಟಿ ಬಂದೇ ಬರ್ತದೆ. ಅದೇ ನಿಮ್ಮ ಜೊತೆ ಒಳ್ಳೆ ಜನ ಇದ್ದರೆ ನೀವು ಕೂಡ ಒಳ್ಳೆಯದನ್ನೇ ಥಿಂಕ್ ಮಾಡ್ತೀರಾ. ಅದಕ್ಕೆ ಹೇಳ್ತಾರೆ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ನೀವು ಕೆಟ್ಟವರ ಸಂಘ ಮಾಡಿದರೆ ನೀವು ಕೆಟ್ಟದನ್ನೇ ಕಳೀತೀರಾ. ಅದಕ್ಕೆ ಆದಷ್ಟು ನಿಮ್ಗಿಂತ ಒಂದು ಲೆವೆಲ್ ಹೆಚ್ಚಿರುವವರ ಜೊತೆ ಫ್ರೆಂಡ್ಶಿಪ್ಪನ್ನು ಬೆಳೆಸಿ. ಇದರಿಂದ ನೀವು ಕೂಡ ಅವ್ರ ಲೆವೆಲ್ಗೆ ಹೋಗ್ತೀರಾ. ಒಂದು ವೇಳೆ ನೀವು ನಿಮ್ಗಿಂತ ಕಡಿಮೆ ಲೆವೆಲ್ನ ಜನರ ಹತ್ರ ನೀವು ಫ್ರೆಂಡ್ಶಿಪ್ಪನ್ನು ಇಟ್ಕೊಂಡ್ರೆ ನೀವು ಕೂಡ ಕೆಳಗಿನ ಲೆವೆಲ್ಗೆ ಹೋಗ್ತೀರಾ. ಸೊ ಇಲ್ಲಿ ನಾನು ಹೇಳ್ತಿರೋ ಲೆವೆಲ್ ಅಂದರೆ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆಯ ಬಗ್ಗೆ. ನಿಮ್ಮ ಫ್ರೆಂಡ್ಸು ಕುಡಿಯುವ ಚಟದಲ್ಲಿದ್ದರೆ ನೀವು ಕೂಡ ಕಾಮನ್ ಆಗಿ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅವ್ರು ಕೆಟ್ಟ ಚಟಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ನೀವು ಕೂಡ ಕಲಿತೀರಾ. ಅದೇ ನಿಮ್ಮ ಫ್ರೆಂಡ್ಸು ಈ ಯಾವುದೇ ಚಟಗಳನ್ನು ಮಾಡದೆ ಒಳ್ಳೆ ಹ್ಯಾಬಿಟ್ಸ್ಗಳನ್ನು ಅಳವಡಿಸ್ಕೊಂಡಿದ್ದಾರೆ ಅಂದರೆ ನೀವು ಕೂಡ ಒಳ್ಳೆ ಹ್ಯಾಬಿಟ್ಸನ್ನೇ ಕಲಿತೀರಾ. ಅದಕ್ಕಾಗಿ ಒಳ್ಳೆಯವರ ಸಂಘವನ್ನು ಮಾಡಿ. ಐ ಹೋಪ್ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಮಿಸ್ಟೇಕ್ ನಂಬರ್ 4, ಮಿಸ್ಯೂಸ್ ಆಫ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾನ ಯಾಕೆ ಮಾಡಿದ್ದು? ನೀವು ಹೆಚ್ಚಿನ ಜನರ ಹತ್ರ ಕನೆಕ್ಟ್ ಆಗಲಿ ಅಂತ, ಮತ್ತು ಅವ್ರ ಜೊತೆ ನೀವು ನಿಮ್ಮ ನಾಲೆಜನ್ನು ಶೇರ್ ಮಾಡಿಕೊಡ್ಲಿ ಅಂತ. ಆದರೆ ಅನ್ಫಾರ್ಚುನೇಟ್ಲಿ ನಾವು ಸೋಷಿಯಲ್ ಮೀಡಿಯಾನ ಕೇವಲ ಟೈಮ್ ಪಾಸ್ಗೋಸ್ಕರ ಯೂಸ್ ಮಾಡ್ತೀವಿ. ನಿಜ ಏನಂದರೆ ಸೋಷಿಯಲ್ ಮೀಡಿಯಾನ ನಾವು ಯೂಸ್ ಮಾಡ್ತಿಲ್ಲ, ಸೋಷಿಯಲ್ ಮೀಡಿಯಾ ನಮ್ಗಳನ್ನು ಯೂಸ್ ಮಾಡ್ತಾ ಇದೆ. ಇದು ಪ್ರತಿಯೊಬ್ಬ ಸ್ಟೂಡೆಂಟ್ನ ಪ್ರಾಬ್ಲಮ್ ಆಗಿದೆ. ಓದ್ಲಿಕ್ಕೆ ಕುಳಿತಾಗ ನಮ್ಮ ತಲೆಯಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದ್ರ ಕಡೆನೇ ತಲೆ ಹೋಗ್ತದೆ. ಇದ್ರ ನಂತರ 5 ನಿಮಿಷ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತೀನಿ ಅಂತ ಕುಳ್ತೀವಿ. ಆದರೆ ಈ 5 ನಿಮಿಷ ಯಾವಾಗ 2-3 ಗಂಟೆ ಆಯಿತು ಅಂತಲೇ ನಮ್ಗೆ ಗೊತ್ತಾಗೋಲ್ಲ. ಯಾಕಂದರೆ ಈ ಸೋಷಿಯಲ್ ಮೀಡಿಯಾಗೆ ಎಂಡ್ ಅನ್ನೋದೇ ಇರೋದಿಲ್ಲ. ಕೇವಲ ನೀವು ಸ್ಕ್ರೋಲ್ ಮಾಡ್ತಾ ಹೋದರೆ ಸಾಕು, ಆ ಸ್ಕ್ರೋಲಿಂಗ್ ಎಂಡೇ ಆಗೋದಿಲ್ಲ. ಆ ಸ್ಕ್ರೋಲನ್ನು ಮಾಡಿ ನೀವು ಸುಸ್ತಾಗ್ತಿರೋ ಹೊರತು ಆ ಸೋಷಿಯಲ್ ಮೀಡಿಯಾ ಸುಸ್ತಾಗೋದಿಲ್ಲ. ಅದು ನಿಮಗೆ ಹೊಸ ಹೊಸ ಪೋಸ್ಟ್ಗಳನ್ನು ಕಾಣಿಸ್ತಾನೆ ಇರ್ತದೆ, ಮತ್ತು ನೀವು ನಿಮ್ಮ ವ್ಯಾಲ್ಯೂಯಬಲ್ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತೀರಾ. ಅದಕ್ಕಾಗಿ ನೀವು ಇವತ್ತಿಂದ ಒಂದು ಕೆಲಸನ ಮಾಡಿ. ನೀವು ಓದಬೇಕಾದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾದ ನೋಟಿಫಿಕೇಷನ್ಗಳನ್ನೆಲ್ಲ ಆಫ್ ಮಾಡಿ, ಮತ್ತು ಫೋನನ್ನು ಸೈಲೆಂಟ್ ಮಾಡಿ ಸೈಡಿಗೆ ಇಟ್ಬಿಡಿ. ಇದರಿಂದ ನೀವು ಓದ್ಲಿಕ್ಕೆ ಕೂತಾಗ ಯಾವುದೇ ರೀತಿಯ ನೋಟಿಫಿಕೇಷನ್ಗಳು ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ. ನೀವು ಪೂರ್ತಿ ಮನಸ್ಸಿಂದ ನೀವು ಅಭ್ಯಾಸನ ಮಾಡ್ಬೋದು. ಇದರಿಂದ ನಿಮ್ಮ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ, ಮತ್ತು ನೀವು ನಿಮ್ಮ ವ್ಯಾಲ್ಯೂಯಬಲ್ ಟೈಮನ್ನು ಓದಲಿಕ್ಕೆ ಕೊಡ್ತೀರಾ. ಸೊ ಫ್ರೆಂಡ್ಸ್, ಈ ಕೆಲವು ಮಿಸ್ಟೇಕ್ಗಳನ್ನು ನಿಮಗೆ ಹೇಳಿದ್ದೇನೆ. ಈ ಮಿಸ್ಟೇಕ್ಗಳನ್ನು ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಮಾಡ್ತಾನೆ. ಆದರೆ ಒಬ್ಬ ಸ್ಟೂಡೆಂಟ್ ಆಗಿ ನೀವು ಈ ತಪ್ಪುಗಳನ್ನು ಮಾಡಬಾರ್ದು. ನೀವು ನಿಮ್ಮ ಟೈಮನ್ನು ಸರಿಯಾದ ಜಾಗದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಎಷ್ಟು ಲಾಭ ಆಗ್ತದೆ ಅಂದರೆ ಇದನ್ನು ನೀವು ಊಹೆ ಕೂಡ ಮಾಡಲಿಕ್ಕಾಗೋದಿಲ್ಲ. ನೀವು ನಿಮ್ಮ ಕ್ಲಾಸಲ್ಲಿ ಟಾಪ್ ಬರ್ಬೋದು, ನೀವು ಏನಾದರೂ ಹೊಸದನ್ನು ಮಾಡ್ಬೋದು. ಅದಕ್ಕಾಗಿ ನೀವು ನಾನು ಹೇಳಿದ್ರ ಬಗ್ಗೆ ಲಕ್ಷ್ಯ ಕೊಟ್ಟು ಈ ಎಲ್ಲ ಮಿಸ್ಟೇಕ್ಗಳನ್ನು ನೀವು ಮಾಡೋದನ್ನು ನಿಲ್ಲಿಸಿ. ಇದರಿಂದ ನಿಮಗೆ ನಿಮ್ಮ ಮೇಲೆ ಹೆಮ್ಮೆ ಅನಿಸ್ತದೆ. ಸೊ ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಬೆಸ್ಟ್ ಆಫ್ ಲಕ್, ಮತ್ತು ಥ್ಯಾಂಕ್ ಯು ಈ ವಿಡಿಯೋನ ನೋಡಿದ್ದಕ್ಕೆ. ಟೇಕ್ ಕೇರ್.